ಇನ್ನು ವಿನೇಶ್ ಫೋಗಟ್ ಅನರ್ಹತೆಗೆ ಖಂಡನೆ ವ್ಯಕ್ತವಾಗಿದೆ. ಇದೊಂದು ಷಡ್ಯಂತ್ರ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಸೊ ಇಲ್ಲೂ ಕೂಡ ರಾಜಕೀಯ ಬರಬಾರದು, ಇದು ಕ್ರೀಡಾ ಇತಿಹಾಸದಲ್ಲಿ ಕಪ್ಪು ದಿನ ಅಂತ ಹೇಳಿದ್ದಾರೆ. ಖಂಡಿಸುವಂಥದ್ದು ಸರಿ. ಇದೊಂದು ದೊಡ್ಡ ದ್ವೇಷದ ಪಿತೂರಿ ಎನ್ನುವಂಥ ಮಾತನ್ನು ಅವ್ರು ಹೇಳಿರೋದು. ಯಾರು ಪಿತೂರಿ ಮಾಡಿದರು? ಈಗ ಹಿಂದೆ ಈ ಕುಸ್ತಿ ಫೆಡರೇಷನ್ ಅಧ್ಯಕ್ಷರ ವಿಚಾರ ಸಂಬಂಧಪಟ್ಟಂಗೆ ವಿನೇಶ್ ಫೋಗಟ್ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದರು. ಅದಕ್ಕೋಸ್ಕರ ಹಿಂಗಾಗಿರ್ಬೋದು ಅನ್ನುವಂಥದ್ದು. ಹಾಗಾದ್ರೆ ತೀರ ಚಿನ್ನದ ಪದಕದ ಹತ್ತತ್ರಕ್ಕೆ ಬಂದು ಈ ರೀತಿ ಎಕ್ಸಿಟ್ ಆಗುವಂಥದ್ದು ಇದೆಯಲ್ಲ, ನಿಜಕ್ಕೂ ನೋವಿನ ಸಂಗತಿ. ಲೋಕಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗೆ ಬಂದಿದೆ. ಲೋಕಸಭೆಯಲ್ಲೂ ಕೂಡ ವಿನೇಶ್ ಫೋಗಟ್ ವಿಚಾರ ಪ್ರತಿಧ್ವನಿಸಿದೆ. ಕೆಲವರು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಪ್ರತಿಪಕ್ಷಗಳ ಸಂಸದರು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಪ್ರತಿನಿಧಿಗಳು ಮಧ್ಯಾಹ್ನ 3 ಗಂಟೆಗೆ ಉತ್ತರ ಕೊಡ್ತಾರೆ. ಏನೇ ಉತ್ತರ ಕೊಟ್ಟರು, ಏನೇ ಆದರೂ ಕೂಡ ಅದು ನಿಜಕ್ಕೆ ಹೇಳ್ತೀನಲ್ಲ, ಅದೊಂದು ದೊಡ್ಡ ನಷ್ಟ. चेयरपर्सन सर, मैं आपके माध्यम से सदन में कुछ सदस्य जो ये विषय उठा रहे हैं, इस संबंध में हमारे खेल मंत्री जी 3 बजे जवाब देंगे. एक स्टेटमेंट देने वाले हमारे खेल मंत्री जी, जो अभी जो ओलंपिक में जो हमारे कुछ सदस्य विषय उठा रहे हैं, उस विषय पर ही 3 बजे खेल मंत्री जी एक स्टेटमेंट देने वाले हैं. राहुल जी, मेघवाल जी. चेयरपर्सन सर, मैं आपके माध्यम से सदन में कुछ सदस्य जो ये विषय उठा रहे हैं, इस संबंध में हमारे खेल मंत्री जी 3 बजे जवाब देंगे. एक स्टेटमेंट देने वाले हमारे खेल मंत्री जी, जो अभी जो ओलंपिक में जो हमारे कुछ सदस्य विषय उठा रहे हैं, उस विषय पर ही 3 बजे खेल मंत्री जी. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಗಳು ಹೇಳ್ತಾ ಇದ್ರು, ಮೇಘವಾಲ್ ಅವರು ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂದರೆ, ಈ ಸ್ಪೋರ್ಟ್ಸ್ ಮಿನಿಸ್ಟರ್ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಸರ್ಕಾರದ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ತಾರೆ ಅಂತ ಲೋಕಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಷಯ ಪ್ರತಿಧ್ವನಿಸಿದೆ. ನಿಜಕ್ಕೂ ಇದೊಂದು ದೊಡ್ಡ ಅನ್ಯಾಯ ಅಂತ. ಯಾಕಂದರೆ ಪ್ರಧಾನಮಂತ್ರಿಗಳು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ.